ಬದ್ನೆಕಾಯಿ ಪಲ್ಯ ಜೊತೆ ಬಿಸಿ ಬಿಸಿ ರೊಟ್ಟಿ ತಿನ್ನಾಕತ್ರ ರೀ ಇನ್ನೊಂದು ರೊಟ್ಟಿ ತಿನ್ಬೇಕು ಅನ್ಸುತ್ತೆ ನೋಡ್ರಿ. ಇನ್ನೊಂದು ರೊಟ್ಟಿ ಹೆಚ್ಚಾಗುತ್ತೆ ರೀ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ರೀತಿ ರೊಟ್ಟಿ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಇವತ್ತು ನಾನು ರೊಟ್ಟಿ ಮಾಡ್ತಾಯಿದ್ದೀನಿ. ಮಾಡೋದು ತುಂಬ ಸುಲಭ. ಇಲ್ಲಿ 2 ಬೌಲ್ ಆಗುವಷ್ಟು ನಾನು ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಆಮೇಲೆ ಇದಕ್ಕೆ ನೀರು ಕುದಿಯಲು ಇಟ್ಟಿದ್ದೀನಿ. ನೀರು ಇದಕ್ಕೆ 2 ಕಪ್ ಇಟ್ಟಿದ್ದೀನಿ ರೀ. ಹಳಿ ಹಿಟ್ಟು ಇದ್ದರೆ ಇದಕ್ಕೆ ಜಾಸ್ತಿ ನೀರು ಇಡಬೇಕು ನೀವು, ಇಲ್ಲ ಹೊಸ ಹಿಟ್ಟು ಇದ್ದರೆ ಜಾಸ್ತಿ ಜಿಗಿ ಇರ್ತೈತಿ. ಅದಕ್ಕೋಸ್ಕರ ಸ್ವಲ್ಪ ನೀರಿಟ್ಟರು ಪರವಾಗಿಲ್ಲ. ನೀವು ಸ್ವಲ್ಪ ಆದರೂ ನೀವು ಬಿಸಿ ನೀರು ಹಾಕಲೇಬೇಕು. ಬಿಸಿ ನೀರು ಹಾಕದೆ ಜೋಳದ ರೊಟ್ಟಿ ಬರೋದಿಲ್ಲ. ಸೊ ಅದಕ್ಕೆ ಇದು ಸ್ವಲ್ಪ ಒಂದು 10-20 ಡೇಸ್ ಆಯಿತು ಹಿಟ್ಟು. ಇದಕ್ಕೆ 2 ಕಪ್ ಹಾಟ್ ವಾಟರನ್ನು ಬಾಯ್ಲ್ ಮಾಡ್ತಾಯಿದ್ದೀನಿ ನಾನು. ಹಾಟ್ ವಾಟರ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡುವಾಗ ತುಂಬ ಹುಷಾರು, ಯಾಕಂದರೆ ತುಂಬ ಬಿಸಿಯಾಗಿರುತ್ತೆ. ಈ ರೀತಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಹಿಟ್ಟನ್ನು. ನಿಧಾನವಾಗಿ ಎಲ್ಲ ಕಂಪ್ಲೀಟ್ ಮಿಕ್ಸ್ ಆಗಬೇಕಿದು. ಪೂರ್ತಿಯಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಿಧಾನವಾಗಿ ತಣ್ಣೀರನ್ನು ನೀವು ಸ್ವಲ್ಪ ಮಿಕ್ಸ್ ಮಾಡ್ತಾ ಹಿಟ್ಟನ್ನು ನಾದಬೇಕು ರೀ. ಜೋಳದ ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ತೀವಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರ್ತಾವೆ. ಜಾಸ್ತಿ ಬರೀ ಒಮ್ಮೆಲೆ ನೀರು ಹಾಕ್ಕೊಂಡು ನಾದಬಾರ್ದು. ಒಂದ್ಮೇಲೆ ನೀರು ಹಾಕಿ ನಾದೋದ್ರಿಂದ ಹಿಟ್ಟು ಸ್ವಲ್ಪ ಅಳಕಾಗ್ಬಿಡುತ್ತೆ, ಅಂದರೆ ಸ್ವಲ್ಪ ಮಂದ ಆಗಿಬಿಡ್ತೈತಿ. ಜಾಸ್ತಿ ಮಂದ ಆಗಿಬಿಟ್ರೆ ರೊಟ್ಟಿ ಬಡಿಯೋಕ್ಕೆ ಬರೋದಿಲ್ಲ, ಅಂದರೆ ರೊಟ್ಟಿ ತಟ್ಟೋದಕ್ಕೆ ಆಗೋದಿಲ್ಲ. ಸೊ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿರಬೇಕು. ತುಂಬ ಗಟ್ಟಿನೂ ಆಗಿರಬಾರ್ದು. ತುಂಬ ಗಟ್ಟಿಯಾಗಿದ್ದರೆ ರೊಟ್ಟಿಯನ್ನು ತಟ್ಟುವಾಗ ಸ್ವಲ್ಪ ಕಷ್ಟ ಆಗಿಬಿಡ್ತೈತಿ. ಅದಕ್ಕೋಸ್ಕರ ಮೀಡಿಯಮ್ಮಾಗಿ ನೋಡಿಕೊಂಡು ಚೆನ್ನಾಗಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ಭಾಳ ಗಟ್ಟಿ ನಾದ್ಕೋಬೇಡ್ರಿ, ಭಾಳ ಮಂದನೂ ನಾದ್ಕೋಬಾರ್ದು. ಸಪೋಸ್ ಏನಾದರೂ ರೊಟ್ಟಿ ಬಡಿಯುವಾಗ ಸ್ವಲ್ಪ ಜಾಸ್ತಿ ಮೆತ್ತಗಾಯಿತು ಅಂತಂದರೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕಿ ನಾದ್ಕೋಬೇಕು. ಒಂದು ವೇಳೆ ಅಕಸ್ಮಾತ್ ಏನಾದರೂ ಹಿಟ್ಟು ನಾದುವಾಗ ತುಂಬ ಗಟ್ಟಿಯಾದರೆ ಪ್ರತಿಯೊಂದು ರೊಟ್ಟಿ ಮಾಡುವಾಗ ಉಳ್ಳೆ ಏನು ತೊಗೋತಿರ್ತೀವಲ್ಲ, ಆವಾಗ ಒಂದು ಸ್ವಲ್ಪ ತಣ್ಣೀರಲ್ಲಿ ಕೈ ಎದ್ದು ಅಥವಾ ನೀರಲ್ಲಿ ಕೈ ಎದ್ದಿ ಆ ಹಿಟ್ಟನ್ನು ಮತ್ತೆ ಸ್ವಲ್ಪ ನಾದ್ಬಿಟ್ಟು ಆ ರೊಟ್ಟಿಯನ್ನು ತಟ್ಟಬೇಕು. ಏನು ಪ್ರಾಬ್ಲಮ್ ಆಗೋಲ್ಲ. 1-2 ಸಾರಿ ಮಾಡುವವರೆಗೂ ಅಷ್ಟೇ. ಯಾರೆಲ್ಲ ಜೋಳದ ರೊಟ್ಟಿ ತಿಂದಿರಲ್ಲ, ಒಂದು ಸಾರಿ ಟ್ರೈ ಮಾಡಿ ನೋಡಿರಿ. ಮಾಡೋಕ್ಕೆ ಬರದೇ ಇರೋರು ಕೂಡ ಟ್ರೈ ಮಾಡಿ ನೋಡಿ. ವೆರಿ ಸಿಂಪಲ್ಲಾಗಿ ಮಾಡ್ಬೋದು. ಏನು ಭಾರಿ ಕಷ್ಟ ಇಲ್ಲ ರೊಟ್ಟಿ ಮಾಡೋದು. ಇವಾಗ ರೊಟ್ಟಿ ಹಿಟ್ಟು ರೆಡಿ ಆಗೈತ್ರಿ. ಸ್ವಲ್ಪ ಇದು ನಂಗೆ ತೆಳು ಅನ್ಸಾಕತ್ತೈತಿ. ಅದಕ್ಕೋಸ್ಕರ ಒಂದು ಸ್ವಲ್ಪ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳತ್ತೀನಿ. ನೋಡಿ ಈ ಥರ ನಾದ್ಕೋಬೇಕ್ರಿ ಚೆನ್ನಾಗಿ. ಮತ್ತು ರೊಟ್ಟಿಗೆ ನೀರು ಹಚ್ಚೋದಿರುತ್ತೆ, ಅದಕ್ಕೋಸ್ಕರ ಒಂದು ಬಟ್ಟೆ ತೊಗೋಬೇಕು. ಒಂದು ಸ್ವಲ್ಪ ತುಂಬ ದೊಡ್ಡ ಬಟ್ಟೆ ಅಲ್ಲ, ಒಂದು ಚಿಕ್ಕ ಬಟ್ಟೆ, ಕಾಟನ್ ಆಗಿರ್ಬೋದು, ಪಾಲಿಸ್ಟರ್ ಆಗಿರ್ಬೋದು, ನಿಮ್ಗೆ ಯಾವುದು ನಿಮಗೆ ಕನ್ವೀನಿಯೆಂಟ್ ಅನ್ನಿಸುತ್ತೆ ಅದನ್ನು ತೊಗೊಳ್ಳಿ. ಇವಾಗ ರೊಟ್ಟಿ ಹಿಟ್ಟು ರೆಡಿ ಆಗೈತ್ರಿ. ರೊಟ್ಟಿ ತಟ್ಟಾಕ ಹಿಟ್ಟು ಇದು ಬೇಕು, ಕೆಳಗಡೆ ಹಿಟ್ಟು ಬೇಕು. ಜೋಳದ ಹಿಟ್ಟನ್ನೇ ತೊಗೋಬೇಕು, ಬೇರೆ ಹಿಟ್ಟೆಲ್ಲ ತೊಗೋಬೇಡಿ. ನೋಡಿ ಒಂಚೂರು ನಾನು ತೊಗೋತಾಯಿದ್ದೀನಿ. ನೀವು ಬೇರೆ ಸಪ್ರೇಟ್ ಪ್ಲೇಟೆಲ್ಲ ತೊಗೋಬೋದು, ಅಥವಾ ನಾನು ಇಲ್ಲಿ ಸೈಡಿಗೆ ತೊಗೋತಾಯಿದ್ದೀನಿ. ಇವಾಗ ಬರ್ರಿ ರೊಟ್ಟಿ ಹ್ಯಾಂಗೆ ಮಾಡೋದು ಅಂತ ಹೇಳ್ತೀನಿ. ಸ್ವಲ್ಪ ನೀರಲ್ಲಿ ಸ್ವಲ್ಪ ಕೈ ಎದ್ದಿ ಒಂಚೂರು, ತುಂಬ ಅಲ್ಲ, ಹಿಟ್ಟನ್ನು ನೋಡಿ ಇಷ್ಟು ತೊಗೊಂಡಿದ್ದೀನಿ. ಒಂದು ಉಂಡೆ ಅಷ್ಟು ತೊಗೊಂಡಿದ್ದೀನಿ. ತುಂಬ ದಪ್ಪ ತೊಗೋಬಾರ್ದು. ದಪ್ಪ ತೊಗೊಂಡ್ರೆ ಏನಾಗುತ್ತೆ ರೀ, ರೊಟ್ಟಿ ದಪ್ಪ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿ ಅನ್ಸಂಗಿಲ್ಲ. ರೊಟ್ಟಿ ಎಷ್ಟು ತೆಳುವಾಗಿರುತ್ತೆ ಅಷ್ಟು ಚೆನ್ನಾಗಿ ಅನಿಸುತ್ತೆ. ಚೆನ್ನಾಗಿ ನಾದ್ಬಿಟ್ಟು ಈ ಥರ ರೌಂಡಾಗಿ ಮಾಡಿ ಒಂಚೂರು ಹಿಟ್ಟು ತೊಗೊಂಡು ಅದ್ರ ಮೇಲೆ ಒಂದು ಇಟ್ಟು ಈ ಥರ ಮಾಡ್ಕೋಬೇಕು. ಸೊ ಆ ಥರ ಮಾಡ್ಕೊಂಬಿಟ್ಟು ಒಂಚೂರು ಆ ಥರ ಮಾಡಿ 2 ಕೈಯಿಂದ ಈ ಥರ ರೌಂಡ್ ಮಾಡ್ಕೊಳ್ಳಿ. ಆಮೇಲೆ ಅದನ್ನ ಕೈಗೆ ತೊಗೊಂಡು ಒಂಚೂರು ಹಿಟ್ಟು ಕೆಳಗಡೆ ಹಾಕಿಬಿಟ್ಟು ಅದ್ರ ಮೇಲೆ ಉಳ್ಳೆ ಹಾಕಿಬಿಟ್ಟು ನಿಧಾನವಾಗಿ ಈ ಥರ ತಟ್ಟಬೇಕು. ಒಂದು ಕೈಯಿಂದ ಕೆಲವೊಬ್ರು ತಟ್ತಾರೆ, ನೋ ಪ್ರಾಬ್ಲಮ್. ನಿಮ್ಗೆ ಯಾವ ಥರ ನಾವು ಈ ಥರ ತಟ್ಟಿನೇ ರೂಢಿಯಾಗಿದೆ. 1-2 ಕೈಯಿಂದ, ಒಂದು ಕೈ ಸೈಡ್ಗೆ, ಒಂದು ಕೈ ಈ ಥರ. ಸೊ ಆಮೇಲೆ ನಿಧಾನಕ್ಕೆ 2 ಕೈಯಿಂದ ತಟ್ಟಬೇಕು. ಸೊ ಕೆಲವೊಬ್ರು ರೊಟ್ಟಿ ಏನಾದರೂ ತಿರುಗಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹಿಟ್ಟು ಕೆಳಗಡೆ ಹಾಕ್ಕೊಂಡು ಈ ಥರ ನೀವು ರೊಟ್ಟಿಯನ್ನು ತಟ್ಟಬೇಕು. ನಾನು ಒಂದೇ ಸಾರಿ ಹಾಕಿದ್ದೀನಿ. ನೋಡಿರಿ ಇವಾಗ ರೊಟ್ಟಿ ರೆಡಿ ಆಯಿತು. ಒಂದು 5 ಮಿನಿಟ್ಸಲ್ಲಿ ಒಂದು 5-6 ರೊಟ್ಟಿ ಮಾಡಿದ್ದೀನಿ. ಏನು ಭಾರಿ ಟೈಮ್ ಏನು ತೊಗೊಳ್ಳಲ್ಲ. ಮತ್ತು ತವ ಚೆನ್ನಾಗಿ ಕಾಯಬೇಕು. ಫುಲ್ ಹೈ ಫ್ಲೇಮಲ್ಲಿ ಇಟ್ಕೋಬೇಕು. ರೊಟ್ಟಿ ಹಾಕಿದ ತಕ್ಷಣ ನೀರು ಹಚ್ಚಕ್ಕೆ ಹೋಗಬೇಡಿ. ಸ್ವಲ್ಪ ಅದು ತವೆಗೆ ಅಂಟ್ಕೋಬೇಕು, ಅಂದರೆ ತೆವಿ ಕಾಯ್ಬೇಕು. ತವೆ ಮಾತ್ರ ಚೆನ್ನಾಗಿ ಕಾಯಬೇಕು. ನಾನು ಚಪಾತಿ ತವ ಮೇಲೆ ಇಟ್ಟು ಮಾಡ್ತಾಯಿದ್ದೀನಿ, ಅದಕ್ಕೆ ರೊಟ್ಟಿ ಅದು ಅಂಟ್ಕೊಂಡಿಲ್ಲ ತವೆಗೆ. ಇಲ್ಲಾಂದರೆ ಅದು ಈ ಥರ ಎಲ್ಲ ಶೇಕ್ ಆಗಲ್ಲ, ಅಲ್ಲಾಡಲ್ಲ ಅದು. ಸೊ ಇದು ಪೂರ್ತಿ ಕಂಪ್ಲೀಟಾಗಿ ನೀರು ಹಚ್ಚಿಬಿಟ್ಟು ಒಂದು ಸಾರಿ ಬೇಗ ನೀರು ಹಚ್ಚಬೇಕು. ಆಮೇಲೆ ಈ ಕಡೆ ಮತ್ತೊಂದು ರೊಟ್ಟಿ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಉಳ್ಳೆ ರೆಡಿ ಮಾಡೋಷ್ಟರಲ್ಲಿ ಅದು ಮೇಲಿರೋ ಒಂದು ರೊಟ್ಟಿ ನೀರು ಹಚ್ಚಿರ್ತೀವಲ್ಲ ಅದೆಲ್ಲ ಸ್ವಲ್ಪ ಆರಬೇಕು. ಆರಿದ ತಕ್ಷಣ ಹಿಂಗೆ ತಿರುವು ಹಾಕಬೇಕು.
ತುಂಬ ಹೊತ್ತು ಬಿಡಬಾರ್ದು. ತುಂಬ ಹೊತ್ತು ಬಿಟ್ಟರೆ ರೊಟ್ಟಿ ಬಿರುಸಾಗ್ಬಿಡ್ತೈತಿ, ಸಾಫ್ಟ್ನೆಸ್ ಬರೋಂಗಿಲ್ಲ. ನೀರೆಲ್ಲ ಆರೋಗ್ಬಿಟ್ರೆ ಆಮೇಲೆ ಅದು ಅಂದರೆ ಚೆನ್ನಾಗಿ ಒಂದು ಕಡೆ ಚೆನ್ನಾಗಿ ಬೇಯ್ದು ಇನ್ನೊಂದು ಕಡೆ ಚೆನ್ನಾಗಿ ಬೇಯಲ್ಲ, ಒಂಥರ ಸೀಳೋ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈಗ ನೋಡಿರಿ ಇನ್ನೊಂದು ರೊಟ್ಟಿ ಮಾಡ್ತೀನಿ. ಒಂದು ರೊಟ್ಟಿ ಬೇಯೋಷ್ಟರಲ್ಲಿ ಒಂದು ರೊಟ್ಟಿ ರೆಡಿ ಆಗಿಬಿಡುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಬೇಗ ರೊಟ್ಟಿ ತಟ್ಟೋದೇನು ಅಷ್ಟೊಂದು ಕಷ್ಟ ಇಲ್ಲ, ಬೇಗ ನಾವು ತಟ್ಕೋಬೋದು. ನೋಡಿ ಇವಾಗ ಇನ್ನೂ ಆ ರೊಟ್ಟಿ ಬೇಯಿಲ್ಲ, ಇವಾಗ ನಂದು ಇನ್ನೊಂದು ರೊಟ್ಟಿ ಆಗಲಿ ರೆಡಿ ಆಗಿಬಿಟ್ಟಿದೆ. ಯಾರಿಗಾದ್ರೂ ನೋಡಿ ಈ ಥರ ಚೆನ್ನಾಗಿ ತೆಳಗೆ ನೋಡಿಬಿಟ್ಟು ಇವಾಗ ಇದು ಎರಡನೇ ರೊಟ್ಟಿ ಹಾಕ್ತಾಯಿದ್ದೀನಿ. ಆಮೇಲೆ ಮತ್ತು ಅಷ್ಟರಲ್ಲಿ ಇನ್ನೊಂದು ರೊಟ್ಟಿ ರೆಡಿ ಆಗಿಬಿಟ್ಟಿರುತ್ತೆ. ನೋಡಿದ್ರೆಲ್ಲ ರೊಟ್ಟಿ ಮಾಡೋದು ತುಂಬ ಏನು ಕಷ್ಟ ಇಲ್ಲ. ನೀರನ್ನು ನಿಧಾನವಾಗಿ ಹಚ್ಚಬೇಕು. ಈ ರೂಢಿ ಇರಲ್ಲ ಕೆಲವೊಬ್ಬರಿಗೆ, ಹಚ್ಚುವಾಗ ರೊಟ್ಟಿನೇ ಅದಕ್ಕೆ ಬಟ್ಟೆಗೆ ಹತ್ಕೊಂಬರುತ್ತೆ ತಿರ್ಗಾ. ಸೊ ಅದಕ್ಕೆ ಕೈಯಲ್ಲಿ ಸ್ವಲ್ಪ ಗಟ್ಟಿಯಾಗಿ ಹಿಡ್ಕೋಬೇಕು ಇದನ್ನು, ಬಟ್ಟೆಯನ್ನು ಕಂಪ್ಲೀಟ್ ನೀರಲ್ಲಿ ಎದ್ದಬೇಕು ಅದನ್ನು. ಅದೇ ಸ್ವಲ್ಪ ಕೈ ನೀರು ಹತ್ತಿರುತ್ತಲ್ಲ, ಅದೇ ನೀರಿಂದನೇ ನೆಕ್ಸ್ಟ್ ರೊಟ್ಟಿ ಮಾಡುವಾಗ ಉಳ್ಳೆಯನ್ನು ಚೆನ್ನಾಗಿ ನಾದಿಬಿಟ್ಟು ಈ ಥರ ತಟ್ಟಿಬಿಟ್ಟು ಇನ್ನೊಂದು ರೊಟ್ಟಿಯನ್ನು ಮಾಡಬೇಕು. ಇನ್ನೊಂದು ರೊಟ್ಟಿ ಮಾಡೋಷ್ಟರಲ್ಲಿ ಆ ರೊಟ್ಟಿ ನೀರು ಹಚ್ಚಿರ್ತೀವಲ್ಲ ಅದು ನೀರು ಆರೋಗಿರುತ್ತೆ, ಅಷ್ಟರಲ್ಲಿ ನಾವು ತಿರುವಾಕಬೇಕು, ತುಂಬ ಹೊತ್ತು ಬಿಡಬಾರ್ದು. ಸೊ ಇವಾಗ ಆಲ್ಮೋಸ್ಟ್ ನಾನು ಒಂದು 6 ರೊಟ್ಟಿ ಮಾಡಿದ್ದೀನಿ, ಒಂದು 5-6 ಮಿನಿಟಲ್ಲಿ. ರೂಢಿ ಆಗೋರಿಗೂ ಅಷ್ಟು, ರೂಢಿ ಆದಮೇಲೆ ಯಾವುದೂ ಕೂಡ ಕಷ್ಟ ಅಲ್ಲ. ನಿಮಗೇನಾದರೂ ರೊಟ್ಟಿ ಎರಡೂ ಕೈಯಿಂದ ತಟ್ಟುವಾಗ ಕೈಗೇನಾದರೂ ರೊಟ್ಟಿ ಹತ್ಕೊತಿದ್ರೆ, ರೂಢಿ ಇಲ್ಲದೇ ಇರುವಾಗೆ ಪ್ರಾಕ್ಟೀಸ್ ಇಲ್ಲದೇ ಇರುವವರಿಗೆ ಎಲ್ರಿಗೂ ಕೂಡ ಅದು ಕೈ ಹತ್ತುತ್ತೆ. ಆವಾಗ ಸ್ವಲ್ಪ ಹಿಟ್ಟು ಎರಡೂ ಕೈಗೆ ಹಚ್ಕೊಂಡು ಎರಡು ಕೈಯಿಂದ ತಟ್ಟಿ